ಹಲೋ ಎವ್ರಿವನ್. ಇವತ್ತು ನಾನು ನಾನ್ ವೆಜ್ ವೆಜ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ನಾನ್ ವೆಜ್ ಅಲ್ಲ ಅಂತ ಹೇಳಿದ್ರೆ ನಂಬೋಕೆ ನಿಮ್ಗೆ ಆಗ್ತಾ ಇಲ್ವಲ್ಲ? ಟೇಸ್ಟ್ ಮಾಡೋವರೆಗೂ ಗೊತ್ತಾಗಲ್ಲ ಇದು ವೆಜ್ ರೆಸಿಪಿ ಅಂತ. ಸೊ ಟುಡೇಸ್ ರೆಸಿಪಿ ಇಸ್ ಸೋಯಾ ಕಟ್ಲೆಟ್ಸ್. ಓಕೆ ದೆನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಜಂಪ್ ಇನ್ ಟು ದ ರೆಸಿಪಿ. ನೋಡಿ, ಇದು ಸೋಯಾ ಚಂಕ್ಸ್. ಇಲ್ಲಿ ನಾನು 1 ಕಪ್ಪಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಸೋಯಾ ಬೀನ್ಸ್ ಬೇರೆ, ಸೋಯಾ ಚಂಕ್ಸ್ ಬೇರೆ. ಓಕೆ, ಇದಕ್ಕೆ ನಾನು ಹಾಟ್ ವಾಟರ್ನ ಹಾಕ್ತಾ ಇದ್ದೀನಿ. ಬಿಸಿ ನೀರನ್ನು ಹಾಕಬೇಕು, ಕುದಿಯೋ ನೀರನ್ನು ಹಾಕಬೇಕು. ಸೊ ನೀರನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಬಿಡಿ. ಓಕೆ, 5 ನಿಮಿಷ ಆಗೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್. ಓಕೆ, 5 ನಿಮಿಷ ಆಗಿದೆ. ನೆಕ್ಸ್ಟ್, ಸೊ ನೋಡಿ, ಸೋಯಾ ಚಂಕ್ಸ್ ಸೈಜ್ ನೋಡಿ ಡಬಲ್ ಸೈಜ್ ಆಗಿದೆ. ಸೊ ಇದು ನೀರೆಲ್ಲದನ್ನು ಅಬ್ಸರ್ವ್ ಮಾಡ್ಕೊಂಡಿದೆ. ಸೊ ನೋಡಿ, ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ನೀರೆಲ್ಲದನ್ನು ತೆಗಿಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗಟ್ಟಿಯಾಗಿ ಈ ಥರ ಪ್ರೆಸ್ ಮಾಡಿ ನೀರೆಲ್ಲದನ್ನು ತೆಗಿರಿ, ಇಲ್ಲಾಂದರೆ ಫ್ಲೇವರ್ ಚೆನ್ನಾಗಿರಲ್ಲ. ಓಕೆ, ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗ್ರೈಂಡನ್ನ ತುಂಬ ನೈಸಾಗಿ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗೇ ಇರಬೇಕು. ಆಗಲೇ ಕಟ್ಲೆಟ್ಸ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ತರಿಯಾಗೇ ಇರಲಿ. ಓಕೆ, ಈಗ ಬೇಸಿಕ್ ಮಸಾಲಾಸ್ ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು 1/2 ಸ್ಪೂನಷ್ಟು ಗರಂ ಮಸಾಲ, 1/2 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ. ನೆಕ್ಸ್ಟ್ 1ರಿಂದ 2 ಚಿಕ್ಕದಾಗಿ ಚಾಪ್ ಮಾಡಿರೋ ಚಿಲ್ಲೀಸ್, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಫೈನಲಿ ಒಂದು 3 to 4 ಸ್ಪೂನ್ಸ್ ಅಷ್ಟು ಲೆಮನ್ ಜ್ಯೂಸ್ನ ಹಾಕಿ. ಓಕೆ, ಮಸಾಲಾಸ್ ಎಲ್ಲದನ್ನು ಆ್ಯಡ್ ಮಾಡಿದ್ದಾಯಿತು. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಇದರಲ್ಲಿ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ ವಿಚ್ ಎನ್ಹ್ಯಾನ್ಸ್ ದ ಟೇಸ್ಟ್ ಆಫ್ ದ ಡಿಶ್. ಹಾಗೆ ಇದು ಡೀಪ್ ಫ್ರೈ ರೆಸಿಪಿ ಸಹ ಅಲ್ಲ, ಸೊ ಇಟ್ ಈಸ್ ವೆರಿ ಹೆಲ್ತಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ಕಸೂರಿ ಮೇಥಿ. ಇದು ಹಾಕೋದ್ರಿಂದ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಡೋಂಟ್ ಸ್ಕಿಪ್ ಇಟ್. ಆ್ಯಂಡ್ ಚೀಸ್ ಇದು ಆಪ್ಷನಲ್ ಆ್ಯಕ್ಚುಲಿ. ನಿಮಗೆ ಬೇಕಿದ್ದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಇದನ್ನು ನೀವು ಸ್ಕಿಪ್ ಸಹ ಮಾಡ್ಬೋದು. ಓಕೆ, ಫೈನಲಿ ಒಂದು ಲಾಸ್ಟ್ ಮಿಕ್ಸ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸಹ ವೆರಿ ಇಂಪಾರ್ಟೆಂಟ್. ಸೊ ಮಸಾಲ ಎಲ್ಲವುದು ಚೆನ್ನಾಗಿ ಸ್ಪ್ರೆಡ್ ಆದ್ರೇ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಒಂದು ಕಡೆ ಉಪ್ಪು ಜಾಸ್ತಿ, ಆಮೇಲೆ ಒಂದು ಕಡೆ ಖಾರ ಜಾಸ್ತಿ ಥರ ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದನ್ನು ನಾವು ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡಿಬಿಟ್ಟು ಫ್ರೈನ ಮಾಡೋಣ. ಸೊ ಈ ಬ್ರೆಡ್ ಕ್ರಮ್ಸ್ನ ನಾನು ಮನೆಯಲ್ಲೇ ಮಾಡಿರೋದು, ಆ್ಯಂಡ್ ದಿಸ್ ಈಸ್ ಹೆಲ್ತಿ ಮಿಲೆಟ್ ಬ್ರೆಡ್ ಕ್ರಮ್ಸ್. ಆ್ಯಂಡ್ ಈ ವಿಡಿಯೋನ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇನ್ನೂ ನೋಡಿರಲಿಲ್ಲ ಅಂದರೆ ಐ ವಿಲ್ ಶೇರ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಪ್ಲೀಸ್ ಚೆಕ್ಔಟ್ ದ ಲಿಂಕ್. ಆ್ಯಂಡ್ ಇಫ್ ಯು ಆರ್ ಎ ನಾನ್ ವೆಜಿಟೇರಿಯನ್, ನಿಮಗೆ ಒಂದು ಸಖತ್ತಾಗಿರೋ ಚಿಕನ್ ಕಟ್ಲೆಟ್ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ತುಂಬ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರೋ ಚಿಕನ್ ಕಟ್ಲೆಟ್ಸ್ ರೆಸಿಪಿನ ಮಿಸ್ ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಸೊ ಪ್ಲೀಸ್ ಚೆಕ್ಔಟ್ ದ ಲಿಂಕ್. ಓಕೆ, ನೋಡಿ, ಈ ಥರ ಚಿಕ್ಕ ಕಟ್ಲೆಟ್ಸ್ನ ಮಾಡಿಕೊಂಡು ಇದನ್ನು ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡೋಣ. ಸೊ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಕಟ್ಲೆಟ್ಸ್. ಸೊ ಮನೇಲಿ ಬ್ರೆಡ್ ಕ್ರಮ್ಸ್ ಇಲ್ಲ, ಹೇಗೆ ಮಾಡೋದು ಅಂತ ಆಲೋಚಿಸ್ತಿದ್ರೆ ಐ ವಿಲ್ ಗಿವ್ ಒನ್ ಮೋರ್ ಟಿಪ್ಸ್ ಫಾರ್ ಯು. ಸೊ ಬ್ರೆಡ್ ಕ್ರಮ್ಸ್ನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಪ್ಯಾನ್ ಮೇಲೆ ಫ್ರೈ ಸಹ ಮಾಡ್ಕೋಬೋದು, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಬಟ್ ಫಾರ್ ಎಕ್ಸ್ಟ್ರಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟ್ ಬ್ರೆಡ್ ಕ್ರಮ್ಸ್ನ ಆ್ಯಡ್ ಮಾಡಿ. ಓಕೆ, ನಮ್ಮ ಕಟ್ಲೆಟ್ಸ್ ಈಗ ಫ್ರೈ ಮಾಡೋಕ್ಕೆ ರೆಡಿ ಇದೆ. ಸೊ ಈಗ ಇದನ್ನು ನಾವು ಡೀಪ್ ಫ್ರೈ ಅಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ವೆರಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಸಹ. ಓಕೆ, ಈಗ ನಾನು ಒಂದು ಪ್ಯಾನ್ಗೆ ಆಯಿಲ್ ಸ್ಪ್ರೇನ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನು ಒಂದೊಂದಾಗಿ ಪ್ಲೇಸ್ ಮಾಡೋಣ ಎಲ್ಲ ಕಟ್ಲೆಟ್ಸ್ನ. ಇದು ಕ್ರಿಸ್ಪಿ, ಹೆಲ್ತಿ, ಹಾಗೆ ಪ್ರೋಟೀನ್ ಪ್ಯಾಕ್ಡ್ ರೆಸಿಪಿ. ಇದು ತುಂಬಾ ಹೆಲ್ತಿಯಾಗಿರೋ ರೆಸಿಪಿ. ಇದನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅಂದರೂ ಒಂದು 15ರಿಂದ 20 ನಿಮಿಷ ಆಗುತ್ತೆ ಅಷ್ಟೇ. ಸೊ ಮಿಸ್ ಮಾಡದೆ ಈ ರೆಸಿಪಿನ ಮಾಡ್ಕೊಳ್ಳಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇದನ್ನು ನೀವು ಪೇಷನ್ಸಿಂದ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮತ್ತೆ ಒಂದು 2 to 3 ಮಿನಿಟ್ಸ್ ಇದನ್ನು ಫ್ರೈ ಆಗೋಕ್ಕೆ ಬಿಡಿ. ಹಾಗೆ ತಿರುಗಿಸಿ ಹಾಕಿದ ನಂತರ ಮತ್ತೆ ಸ್ವಲ್ಪ ಆಯಿಲ್ ಸ್ಪ್ರೇನ ಮಾಡಿ ಇನ್ನೊಂದು ಸಲ. ಸೊ ಮ್ಯಾಕ್ಸಿಮಮ್ ಅಂದರೂ ಈ ರೆಸಿಪಿಗೆ ನಿಮಗೆ 1ರಿಂದ 2 ಸ್ಪೂನಷ್ಟು ಆಯಿಲ್ ಬೇಕಾಗ್ಬೋದು. ಸೊ ಇವತ್ತಿನ ಕ್ರಿಸ್ಪಿ, ಹೆಲ್ತಿ ಆ್ಯಂಡ್ ಪ್ರೋಟೀನ್ ಪ್ಯಾಕ್ಡ್ ಸೋಯಾ ಕಟ್ಲೆಟ್ಸ್ ರೆಡಿ ಇದೆ.
ಇದನ್ನು ನೀವು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಗ್ರೀನ್ ಚಟ್ನಿ ಜೊತೆ ಸಹ ಸರ್ವ್ ಮಾಡ್ಬೋದು. ನಾನು ಇದನ್ನು ಮಾಡಿದಾಗ ಯಾವಾಗಲೂ ಟೊಮ್ಯಾಟೊ ಕೆಚಪ್ ಜೊತೆನೇ ಸರ್ವ್ ಮಾಡೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ದೆನ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಫಸ್ಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಆಮೇಲೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಈ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದ್ದರೆ ಪ್ಲೀಸ್ ಸೇವ್ ಇಟ್ ಫಾರ್ ಲೇಟರ್. ಈ ರೆಸಿಪಿನ ನೋಡ್ತಾ ಇದ್ದರೆ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ಇದು ಸೋಯಾ ಕಟ್ಲೆಟೋ ಚಿಕನ್ ಕಟ್ಲೆಟೋ ಅಂತ. ಬಟ್ ಮಕ್ಕಳಿಗೆ ಮಾತ್ರ ಗೊತ್ತೇ ಆಗಲ್ಲ ಇದು ಸೋಯಾ ಕಟ್ಲೆಟ್ ಅಂತ. ಆ್ಯಂಡ್ ಇದು ಸೋಯಾದಲ್ಲಿ ತುಂಬಾ ಹೈ ಪ್ರೋಟೀನ್ಸ್ ಇರುತ್ತೆ. ಸೊ ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಒಳ್ಳೆಯದು. ಸೊ ಲೆಟ್ಸ್ ಟೇಸ್ಟ್. ವಾವ್ ವಾವ್ ವಾವ್, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ಲೀಸ್ ಡೋಂಟ್ ಮಿಸ್ ದ ರೆಸಿಪಿ. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.